ಅಲ್ಲ ಫ್ರೆಂಡ್ಸ್, ನೀವು ಯಾರಿಗಾದ್ರೂ ಒಂದು ಮೆಮೊರಿಯಾಗಿ ಬುಕ್ ಮಾಡಿ ಕೊಡಬೇಕಂದ್ರೆ ಈ ಥರ ಟ್ರೈ ಮಾಡಿ ನೋಡಿ. ತುಂಬಾ ಸಿಂಪಲಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಇದು ಮಾಡೋದಕ್ಕೆ ನಾನು ತೋರಿಸೋ ಥರನೇ ಮಾಡಬೇಕಂತೆಲ್ಲ, ನಿಮ್ಗೆ ಇಷ್ಟ ಬರೋ ಥರ ಕಲರ್ ಪೇಪರಲ್ಲೂ ಮಾಡ್ಕೋಬೋದು. ಇದಕ್ಕೆ ನಾನು ಬ್ಲ್ಯಾಕ್ ಕಲರ್ ಚಾರ್ಟ್ ಪೇಪರ್ ತೊಗೊಂಡು ಎಲ್ಲನೂ ಒಂದೇ ಸೈಜಲ್ಲಿ ಒಂದು 10 ಪೇಪರ್ನ ಕಟ್ ಮಾಡಿ ಇಟ್ಕೊಂಡು, ನನ್ನ ಹತ್ರ ಜರ್ನಲ್ ಆರ್ಟ್ಗೆ ಇರುವಂಥ ಕೆಲವೊಂದು ಪೇಪರ್ಗಳನ್ನ ಇಟ್ಕೊಂಡು ಈ ಥರ ಡಿಸೈನ್ ಮಾಡ್ತಾಯಿದ್ದೀನಿ. ನಿಮ್ಮ ಮನೇಲಿ ಇರುವಂಥ ಯಾವುದಾದ್ರು ನ್ಯೂಸ್ ಪೇಪರು ಅಥವಾ ಬುಕ್ಗಳಿರುತ್ತಲ್ಲ, ಅದರಲ್ಲಿರುವಂಥ ಡಿಸೈನ್ನ ಕಟ್ ಮಾಡಿಕೊಂಡು ಈ ಥರ ಅಂಟಿಸ್ಕೊಂಡು, ಹಾಗೆ ನೀವೇನಾದರೂ ಲೆಟರ್ ಬರೆಯೋದು ಅದನ್ನು ಬರ್ಕೋಬೋದು. ಹಾಗೆ ನಿಮ್ಗೆ ಇಷ್ಟವಾಗಿರೋರ್ದು ಫೋಟೋ ಕೂಡ ಅದ್ರ ಮೇಲೆ ಅಂಟಿಸ್ಕೊಂಡು ಒಂದು ಮೆಮೊರಿ ಬುಕ್ನ ಈ ಥರ ಕ್ರಿಯೇಟ್ ಮಾಡ್ಬೋದು. ತುಂಬಾ ಕ್ಯೂಟಾಗಿರುತ್ತೆ ನೋಡೋದಕ್ಕೆ. ಇದು ಮೆಮೊರಿಯಾಗಿ ಇಟ್ಕೊಬೋದು ಇದನ್ನು ಲೈಫ್ ಲಾಂಗ್ವರೆಗೂ, ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ನೀವು ಯಾವ ಥರ ಆದರೂ ಡಿಸೈನ್ ಮಾಡ್ಕೋಬೋದು. ಇದೇ ಥರ ಮಾಡಬೇಕಂತೆಲ್ಲ, ಲಾಸ್ಟಿಗೆ ಇದೆಲ್ಲ ಮಾಡಿದ ಮೇಲೆ ಈ ಥರ ಒಂದು ಸೈಡಲ್ಲಿ ಹೋಲ್ಸ್ ಮಾಡಿ ಈ ಥರ ರಿಂಗಿಂದ ಫಿನಿಶ್ ಮಾಡಿದೆ. ಈ ಮೆಮೊರಿ ಬುಕ್ ಐಡಿಯಾ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.